ಒಂದು ಸಿಂಪಲಾಗಿ ಹೇರ್ ಸ್ಟೈಲ ವಿತ್ ಸಾಡಿ ರಿಪ್ಪಿಂಗ್ ಇತ್ತು. ಅದನ್ನೆಲ್ಲ ಮುಗಿಸ್ಕೊಂಬರ್ಕೊಡ್ದು ಶಾಪಿಂಗ್ ಬರೋಬಿಟ್ಟು ಟೈಮ್ ಭಾಳ ಆಗಿತ್ತು. ಇಲ್ಲಿ ನೋಡಿದ್ರೆ ನಮ್ಮ ಯಜಮಾನ್ರು ವರ್ಕ್ ಹಾಕಾಕತ್ತಿದ್ರು. ನೋಡ್ರಿ ಇಲ್ಲಿ ಏನು ಹೇಳ್ತಾರೆ, ಬೈತಾರತ್ ನಾ ಅಂದ್ಕೊಂಡಿದ್ನಿ, ಆದರೂ ಗಪ್ಪ ಆಗ್ಯಾರ. ನಾಟ್ ಇಲ್ರಿಂಗ್ ಫ್ಯಾಷನ್ ಡಿಸೈನರ್ ಮುಗಿಸಿದ್ರು ನನಗಿನ್ನ ಪರ್ಫೆಕ್ಟ್. ಅವರು ಮಷಿನ್ ಎಂಬ್ರಾಯ್ಡ್ರಿ ಆಗಿರ್ಬೋದು ಎಲ್ಲನೂ ಪರ್ಫೆಕ್ಟಾಗಿ ಮಾಡ್ತಾರೆ. ಇಲ್ಲಿ ನೋಡಿದ್ರೆ ಸಾಕಷ್ಟು ಬ್ಲೌಸ್ ಕೊಡೋ ಟೈಮ್ ನೋಡಿ 3 ಗಂಟೆ ಆಗಿತ್ತು. ಇನ್ನೆಲ್ಲ ಬ್ಲೌಸ್ ಹೆಂಗೆ ಕೊಡೋದು ಅನ್ಕೊಡ್ದೆ. ಇವ್ರ ಶಾಪ್ನಾಗಿದ್ರು ಅಂತೂ ನನಗೆ ಚಿಂತೆನೇ ಇಲ್ಲ. ಎಷ್ಟು ಗಂಟೆಗೆ ಶಾಪಿಗೆ ಬಂದರೂ ನಡೀತೈತಿ. ನಮ್ಮ ಗುಂಡು ಅಂತೂ ಕೈ ಬಿಡವಲ್ಲ ಇದು. ನೋಡ್ರಿ ಇಲ್ಲಿ ಆ ವಿಡಿಯೋ ಮಾಡಕತ್ರ ಪೋಸ್ ಕೊಡಕ್ಕೆ ಇದು ಮಾಡ್ತಾನೆ. ಶಾಲೆ ರೀ ಶಾಯರ್ರಿ ಶಾಲೆ ರೀ ಇಲ್ಲಿ ಅಲ್ಲಿ ಅಲ್ಲಿ ಕೊಡ ಅಲ್ಲಿ ಅಮ್ಮ ಬಿಡು ಇಲ್ಲಿ ಕೊಂಡು ರೂಪಿಸಿ ಇಲ್ಲಿ ಇಲ್ಲಿ ಏನು ಜಗಳ ಏನು ಜಗಳಂದ ಏನು ಜಗಳ ಕ್ಯಾಮ್ರಾ ನೋಡಿದ ಕೂಡಲೇ ಹೋದ್ ಕೊಟ್ಟು ಸಾಕ ಜಗಳ ಸಾಕು. ಮತ್ತೆ ರೌಂಡಾಗಿ ಹೊಡಿಬೇಕನ್ರಿ ಅದನ್ನ ಆನ್ ಸೈಡ್ ರೀ. ಓಕೆ ರೀ, ಅದಕ್ಕೆ ಥ್ರೆಡ್ ಸ್ಪ್ರೇ ಅಂತಾರನ್ರಿ. ಆದ್ರೂ ಒಟ್ಟು ದಾರ ಕಟ್ ಆಗೋದಿಲ್ಲನ್ರಿ ಅದ. ಬಾಬಿನ್ ಸ್ಪ್ರೇ ಎಲ್ಲಿ ಹೊಡಿ ತೋರಿಸ್ರಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ. ಇದು ನೋಡಿದ್ರಿಂದ ಏನು ಯೂಸ್ ರೀ? ಓಕೆ, ಬಾಬಿನ್ ಹೊಡೆದು ಹೋದ್ರೆ ಬಾಬಿನ್ ಕರೆಕ್ಟಾಗಿ ಮೂವ್ ಆಕೈತಿ. ಹಾಂ, ನಮ್ಮ ವಿಡಿಯೋ ನೋಡಿದ್ರಿಂದ ಯಾರಿಗಾರ ಯೂಸ್ ಅದು ಆಗುವಂಥದ್ದು ಹೇಳ್ರಲ್ಲ ಏನ್ರ ಒಂದು ಎರಡು ಯೂಸ್ ಮಾಡ್ಬೇಕು ನೋಡಿ. ತೋರಿಸ್ರಿ, ಅದು ಯಾವ ಸ್ಪ್ರೇ ತೋರಿಸ್ರಿ? ಯು ಕ್ಯಾನ್ ಅಲ್ಟ್ರಾ ಆಯಿಲ್ ಸ್ಪ್ರೇ ಮ್ಯಾಕ್ಸ್ ಸಿಲಿಕಾನ್ ಎಕ್ಸ್ಟ್ರಾ. ಬರ್ರಿ ಒಂದು ಇಲ್ಲೋಡ ಹಾಯ್ ಮಾಡೋದು ಎಲ್ಲರಿಗೂ. ಒಟ್ಟು ಜಗಳ ಮಾಡೋದನ ಒಂದು ಅರ್ಬಿ ಹೊರಲಿಲ್ಲ, ಏನಿಲ್ಲ, ಒಂದು ಬ್ಲೌಸ್ ಆಗಿಲ್ಲ. ಅರೆ ಬ್ಲೌಸಸ್ ಎಲ್ಲ ಭಾಳ ಕೊಡೋದಿದ್ವಿ. ಹಾಗಾಗಿ ಅವನು ಮಲಗಿಸಿ ಹೋಗ್ರಿ ಟೈಮ್ ಆಗೈತಿ ಮಲ್ಕೊಂತಾನಂತೆ ಕಳಿಸಿದ್ದೀನಿ ರೀ. ನಮ್ಮ ಹಸ್ಬೆಂಡ್ ಅದ ಅವ್ರಿಗೆ ಭಾಳ ಅಂದ್ರೆ ಭಾಳ ಸಪೋರ್ಟ್. ನನ್ನ ಬ್ಯಾಕ್ಬೋನ್ ಇದ್ದಂಗೆ ಅವರ. ನಂದು 10% ಎಫರ್ಟ್ ಇದ್ರೆ ಅವ್ರದ್ದು 90% ಎಫರ್ಟ್ ಅವ್ರದ್ದು ಇರ್ತೈತಿ. ಹಗಲು ರಾತ್ರಿ ಅನ್ನಲ್ದ ಬ್ಲೌಸಸ್ ಎಲ್ಲ ವರ್ಕ್ ಹಾಕ್ತಾರೆ. ಸ್ಟಿಚಿಂಗ್ ಎಲ್ಲ ವರ್ಕರ್ಸ್ ಸಪೋರ್ಟ್ ಇರ್ತೀವಿ. ಯಾಕಂದ್ರೆ ಬೇಬಿ 7 ಮಂತ್ಸ್ ನನ್ನ ಮಗ 7ನೇ ತಿಂಗಳು ನಡೆಯಕತ್ತವ ನನ್ನ ಮಗನಿಗೆ. ಹಾಗಾಗಿ ಅವ್ನು ಕರ್ಕೊಂಡು ನನಗೆ ಬ್ಲೌಸಸ್ ಎಲ್ಲ ಹೊಲಿಯೋಕ್ಕಾಗಂಗಿಲ್ಲ ಅಂತೇಳಿ ಇಲ್ಲಿವರೆಗೂ ಅವ್ರು ನನ್ನ ಬ್ಲೌಸ್ ಸ್ಟಿಚ್ ಮಾಡುವಂತ ಹೇಳಿದ್ದಿದ್ದಿಲ್ಲ. ನಾನು ಪಾಪನ ಕರ್ಕೊಂಡು ಮನೆ ಕೆಲಸ ಕ್ಲಾಸಸ್ಗೆಲ್ಲ ತೊಗೊಂಡು ನನ್ನ ಟೈಮ್ ಹೋಗ್ಬಿಡ್ತು. ಹೆಂಗಂತಂದ್ರೆ ಈಗೇನಾಗಿತ್ತು, ಮದುವೆ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ ನಮ್ಮ ವರ್ಕರ್ ಒಬ್ಬರು ಸುಟ್ಟಿ ಮಾಡಿರ್ತಾರೆ. ಹೆಂಗಪ್ಪ ಓನರ್ ಜೀವನ ಅಂತಂದ್ರೆ ವರ್ಕರ್ ಸುಟ್ಟಿ ಮಾಡಿದ್ರೆ ಅವೆಲ್ಲ ಕೆಲಸನೂ ಓನರ್ ಮೇಲೆ ಬೀಳುತ್ತೆ. ಹೆಂಗೆ ಅವರು ಕಸ್ಟಮರ್ ನಮ್ಮನ್ನು ನೋಡಿ ಹಾಕಿರ್ತಾರೆ, ಹೊರತು ವರ್ಕರ್ಸ್ ನೋಡಿ ಹಾಕಿರಂಗಿಲ್ಲ. ಯಾವ ಬ್ಲೌಸ್ ಮಿಸ್ ಮಾಡಿದ್ರು ಮದುವೆ ಬ್ಲೌಸ್ ಮಾತ್ರ ಮಿಸ್ ಮಾಡ್ಕೊಂಗಿಲ್ಲ. ರೀಸೆಂಟಾಗಿ ಒಂದು ಇದನ್ನು ಕೇಳಿದ್ದೆ ನಾನು. ಹೇಗಂತಂದ್ರೆ ಅದು ಮದುವೆ ಬ್ಲೌಸ್ ಟೇಲರ್ ಕೈಯಾಗ ಕೊಟ್ಟಾಗ ಅದು ಮುಗಿದ ಮ್ಯಾಗ ಅವ್ರು ಕೊಟ್ಟಿದ್ದು 7,000 ಅವರಿಗೆ ದಂಡ ಹಾಕ್ಯಾರ. ಇಲ್ಲಿ ಯಾರ್ದು ತಪ್ಪು ಅನ್ನಂಗಿಲ್ಲ. ಯಾಕಂದ್ರೆ ವರ್ಕ್ ಪ್ರೆಷರ್ ಒಳಗೆ ಟೈಲರು ಬಿಟ್ಟಿರ್ಬೋದು. ರಿಟರ್ನ ಪಾಪ ಅವರಿಗೆ ಎಷ್ಟೋ ಆಸೆ ಕನಸುಗಳು ಇಟ್ಕೊಂಡು ಬ್ಲೌಸ್ ಹಾಕ್ಯಾರ. ಮತ್ತು ಮದುವೆ ಜೀವನದಾಗ ಆಗೋದು ಮದುವೆ ಒಂದೇ ಸರ್ತಿ ತಿಳ್ಕಿರಿಂದ ಅವ್ರಿಗೆ ಹರ್ಟ್ ಆಗಿರ್ಬೋದು. ಹಿಂಗೆ ಎಲ್ಲರಲ್ಲಿ ನಡೆಯೋದು. ನನ್ನ ಲೈಫ್ ಹೆಂಗಂದ್ರಪ್ಪ, ನನ್ನ 7 ತಿಂಗಳ ಮಗನ ಕರ್ಕೊಂಡು, ಆಮೇಲೆ 5 years ಮಗ 2 ಮಕ್ಕಳ ಕರ್ಕೊಂಡು, ಶಾಪ್ ಮೇಂಟೈನ್ ಮಾಡಿ, ಕ್ಲಾಸಸ್ ಮೇಂಟೈನ್ ಮಾಡ್ಕೊಂಡು, ಮೇಕಪ್ ಆರ್ಡರ್ಸ್ ಹೋಗಿ ಎಲ್ಲನೂ ಹೆಂಗೆ ಮ್ಯಾನೇಜ್ಮೆಂಟ್ ಕೆಲವೊಬ್ಬರಿಗೆ ಯಾಕೆ ಬೇಕೀಕಿಗೆ ಸುಮ್ಮನೆ ತಮ್ಮದೆಲ್ಲ ಹೊಲ ಐತಿ ನೀತಿ ಮಾಡ್ಕೊಂಡು ಹೋದ್ರೆ. ಆದ್ರೆ ನನಗೂ ನನ್ನದೇ ಆದಂಥ ಜೀವನ ಆಯ್ತು. ನಾವು ಗಂಡ ಹೆಂಡತಿ ಏನಾರ ಅಚೀವ್ ಮಾಡಬೇಕು ಅನ್ನೋದು ನನ್ನ ಆಸೆ. ನಾವು ಇಲ್ಲಿ ಬಂದು ಬುಟ್ಟಿಗೆ ಹಾಕಿ ಇದು ಮಾಡಿದ್ರೆ ನನ್ನ ಗಂಡು ಎಲ್ಲನೂ ನಮ್ಮ ಮನೆಯವ್ರು ಎಲ್ಲನೂ ಮ್ಯಾನೇಜ್ ಮಾಡ್ಕೊತಾರೆ. ನಾನು ಅದೇ ಹೇಳಿದ್ದಲ್ಲ ನಿಮ್ಗೆ,
100% ಒಳಗೆ 90% ಎಲ್ಲನೂ ಬುಟಿಕ್ದ ಆಯ್ತು, ಈಗ ಕ್ಲೈಂಟ್ ಮ್ಯಾನೇಜ್ಮೆಂಟ್ ಆಯಿತು, ಎಲ್ಲ ನಮ್ಮ ಯಜಮಾನ್ರು ನೋಡ್ಕೊತಾರೆ. ಪಾಪು ಜೊತೆ ನನಗಾಗಲ್ಲ ಅಂತೇಳಿ, ಆದರೂ ನಾನು ಬಿಡೋಂಗಿಲ್ಲ. ಮೇಕಪ್ ಕ್ಲಾಸೇ ಆದರೂ ಎಲ್ಲ ಮೇಕಪ್ ಆರ್ಟಿಸ್ಟ್ ಬಂದರೂ ಹೋಗ್ತೀನಿ, ಬುಟಿಕ್ದಾಗ ಕೆಲಸ ಮಾಡ್ಕೊತೀನಿ, ರಿಟರ್ನ್ ಕ್ಲಾಸಸ್ಗಳು ಮ್ಯಾನೇಜ್ ಮಾಡ್ತೀನಿ. ಮಾಡಬೇಕು ಅನ್ನೋ ಒಂದು ಹಠ ಇತ್ತಂದರೆ ಯಾವುದೇ ಕಷ್ಟ ಬಂದರೂ ಏನು ಬಂದರೂ ಎದುರಿಸೋ ಸಾಮರ್ಥ್ಯ ಬಂದೇ ಬರ್ತೈತಿ. ಫಸ್ಟ್ ನಾವು ಸ್ಟ್ರಾಂಗ್ ಆಗಿ ನಿಲ್ಬೇಕು. ಇಲ್ಲಿ ನೋಡಿರಿ, ಮದುವೆ ಸೀಸನ್ದಂತೂ ಸಾಕಷ್ಟು ಬ್ಲೌಸಸ್ ಕೊಡ್ಬೋದವ. ಈ ಕಡೆ ಎಂಬ್ರಾಯ್ಡ್ರಿ ಮಾಡಬೇಕು, ಈ ಕಡೆ ಆರಿ ವರ್ಕ್ ಏನೇನು ಮಾಡ್ತಾರೆ ವರ್ಕರ್ಸ್ ಅದನ್ನೆಲ್ಲ ನೋಡಬೇಕು, ಬ್ಲೌಸ್ ಕಟಿಂಗ್ ಮಾಡಬೇಕು, ಸ್ಟಿಚಿಂಗ್ ಮಾಡಬೇಕು. ಡೈಲಿ ನಮ್ಮ ಗುಂಡೂನ ಜೊತೆ ಒಂದು 2-3 ಬ್ಲೌಸೂ ಆಗೋದಿಲ್ಲ ಅಂದ್ರೆ ನಿಮ್ಮ ಟೇಲರ್ ಜೀವನವೂ ಇದೇ ಥರ ಇತ್ತಂದ್ರೆ ನೋಡಿರಿ, ನಮ್ಮ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿರಿ. ಬ್ಲೌಸ್ ಬಗ್ಗೆ ನಿಮಗೆ ಏನಾದರೂ ಯಾವ ಥರ ಹೊಲಿಬೇಕು ಹೆಂಗೆ ಅನ್ನೋದಿತ್ತು ನಾನು ಮೆಸೇಜ್ ಹಾಕಿ, ನಾನು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟು ಬ್ಯುಸಿ ಲೈಫ್ ಒಳಗೂ ನನಗೆ ಎಡಿಟ್ ಮಾಡೋದು ಇದನ್ನು ಮಾಡೋಕ್ಕಾಗಂಗಿಲ್ಲ. ಇದ್ರೊಳಗೆ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊರಿ. ನಮಗೆ ಬೇಕಾಗಿರೋದು ಏನಂತಂದ್ರೆ ನನ್ನ ವ್ಲಾಗ್ದಿಂದ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ, ಅದೊಂದು ನನ್ನ ಉದ್ದೇಶ. ಇಲ್ಲಪ್ಪ ಹಂಗೆ ಆಗ್ಬೇಕು, ಫೇಮಸ್ ಆಗಬೇಕು ಅಲ್ಲದೆ ಅಲ್ವಾ. ನಮ್ಮ ಮನೆಯವ್ರು ಅಂತಿದ್ದು ವ್ಲಾಗ್ ಮಾಡ್ತಿದ್ವಿ, ಅದು ಆಗಂಗಿಲ್ಲ, ನಿಮ್ಮ ಕೈಲಿ ಎಡಿಟ್ ಮಾಡೋಕ್ಕಾಗಂಗಿಲ್ಲ, ವಾಯ್ಸ್ ಕೊಡೋಕ್ಕಾಗಂಗಿಲ್ಲ, ಅದರದ್ದೇ ಆದಂಥ ರೂಲ್ಸ್ ರೆಗ್ಯುಲೇಷನ್ ಇರ್ತಾವೆ, ಅದನ್ನೆಲ್ಲ ಫಾಲೋ ಅಪ್ ಮಾಡೋಕ್ಕೆ ನಿಮ್ಗೆ ಆಗಂಗಿಲ್ಲ ಅಂತ ಹೇಳಿದ್ರು. ಆದರೂ ಏನೋ ಒಂದು ವ್ಲಾಗ್ ಮಾಡಬೇಕು, ಎಷ್ಟೊಂದು ಟ್ಯಾಲೆಂಟ್ ಐತಲ್ಲ, ಏನಾದರೂ ಮಾಡಿ ಅಚೀವ್ಮೆಂಟ್ ಮಾಡ್ಬೇಕಂದ್ರೆ ನನ್ನದು ಇದನ್ನ ಅಂತ. ಆಮೇಲೆ ಇವ್ರು ಕಾಲ್ ಮಾಡಿದರು, ಊಟ ಮಾಡೋಕ್ಕೆ ಟೈಮ್ ಆಗೈತೆ. ಏನು ನೋಡಿರಿ, ಟೇಲರ್ಗೆ ಬಿಸ್ನೆಸ್ ಮ್ಯಾನ್ ಕೆಲಸ. 4 ಗಂಟೆಗೆ ಹೋಗಿ ಊಟ ಮಾಡಿ ಬಂದು ರಿಟರ್ನ್ ಮಾಡಿ ಶಾಪ್ ಓಪನ್ ಮಾಡಿದ್ವಿ. ಶಾಪ್ ಓಪನ್ ಮಾಡಿದ ಕೂಡಲೇ ಮಷಿನ್ ರನ್ನಿಂಗ್ ಇತ್ತು. ಕಟ್ಟಾಗಿತ್ತು ಇಲ್ಲೋ ಅಂತ ಅನ್ಕೊಂತ ಬರ್ಬಿಡ್ದು ನನ್ನ ಎಂಬ್ರಾಯ್ಡ್ರಿ 1 ಸ್ಲೀವ್ಸ್ ಕಂಪ್ಲೀಟ್ ಆಗಿತ್ತು. ಖುಷಿ ಆಗಿತ್ತು ನೋಡಿ. ಹೆಂಗಂದ್ರೆ ರೀ, ನಮಗೆ ಒಂದೊಂದು 5 ನಿಮಿಷನೂ ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತಂದ್ರೆ ರೀ, ಸೀಸನ್ ಇರೋದ್ರಿಂದ ಟೈಮಿಂಗ್ ನೋಡಿರಿ, 4 ಗಂಟೆಗೆ ಊಟ ಮಾಡಿ ಮತ್ತು ಶಾಪಿಗೆ ಬಂದು ಮತ್ತು ರಿಟರ್ನ್ ಸೆಕೆಂಡ್ ಸ್ಲೀವ್ಸ್ ಸ್ಟಾರ್ಟ್ ಕೊಟ್ನಿ. ಜೀವನದಾಗ ಎಲ್ಲ ಏಳು ಬೀಳು ಸಹಜನ ರೀ, ಎಲ್ಲನ ನುಂಗ್ಕೊಂಡು ಹೋಗೋದ ಜೀವನ. ಇನ್ನೇನು ಈ ಕಡೆ ಸೀನ್ ಕೇಕ್ ಕಟ್ ಮಾಡಿದ್ರೆ ನಮ್ಮ ವರ್ಕರ್ಗೆ ಅರ್ಜೆಂಟಾಗಿ ಒಂದು ಬ್ಲೌಸ್ ಹೊಲ್ಕೊಡ್ರಿ ಅಂತ ಹೇಳಿದ್ನಿ. ಅಸ್ತರ್ ತೊಗೊಂಡು ಅಸ್ತರ್ ಹುಡುಕಿ ನೀವು ನೋಡಿರ್ಬೋದು. ಮುದೋಳಕ್ಕೆ ರಾಮದುರ್ಗ ಶಾಪ್ ಅಂತ ದೊಡ್ಡ ಶಾಪ್ ಐತಿ, ಅಲ್ಲಿ ಹೋದ್ನಿ. ಅಲ್ಲಿ ಕಲರ್ ಸಿಗಲಿಲ್ಲ, ಹೆಂಗೆ ಮಾಡ್ಲಂತ ಇನ್ನೊಂದು ಶಾಪ್ಗೆ ಹೋದ್ನಿ. ಅಂದರೆ ರೆಗ್ಯುಲರಾಗಿ ನಾ 2 ಶಾಪ್ ಒಳಗೆ ತೊಗೋದು. ಒಂದು ಇಲ್ಲಿ ಬಿನಿತ್ ಅಂತೇಳಿ ನನ್ನ ರಾಮದುರ್ಗಲ್ಲಿ, ಯಾಕಂದ್ರೆ ನನ್ನ ಶಾಪ್ ನಿಯರ್ ಅದಾವ. ಆಮೇಲೆ ಅವ್ರಿಗೆ ಕೊಟ್ಟು ಕಟ್ ಮಾಡಿ ಕೊಡಾಕತ್ತಿದ್ರು ಅವ್ರು. ಕೊಟ್ಟರೆ ಬ್ಲೌಸ್ ಈ ಕಡೆ ನೋಡ್ರಿ, ನನ್ನ ಬ್ಲೌಸ್ ಕಟಿಂಗ್ ಮಾಡ್ಕೊಂಡು ಇನ್ನೇನು ಸ್ಟಿಚ್ ಮಾಡಬೇಕಪ್ಪ, ಹೆಂಗೆ ಮಾಡ್ಕೊಂಡೋಗಿ ನಿನ್ನೇನು ನನ್ನ ಮಿಷಿನ್ ಕಟ್ ಭಾಳ ಆಗಿತ್ತು. ಹಂಗೂ ನಮ್ಮ ಯಜಮಾನ್ರು ಅದರಲ್ಲ ಎಲ್ಲ ರಿಪೇರಿ ಮಾಡಿದ್ರೆ ಇವತ್ತು ಕಾಡ್ಬಾರ್ದಪ್ಪ ಅನ್ಕೊಂತ ಎಂಬ್ರಾಯ್ಡ್ರಿ ಮಿಷಿನ್ಗೆ ಒಂದು ಬ್ಲೌಸ್ ಹಾಕಿ ನಮ್ಮ ಮುದೋಳಿಂದ ಮುಂದೆ 60 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು. ನೈಟ್ ಆಗಿಬಿಟ್ಟಿತ್ತು, 9 ಗಂಟೆಗೆ ಬಸ್ ಇರಲಿಲ್ಲ, ಏನಿರಲಿಲ್ಲ. ಹುಡುಗರು ಕಟ್ಕೊಂಡು ಹೋದ್ನಿ. ನಮ್ಮ ಮಾಮ ಹೂ ಹಾರಿಸ್ತಾರೆ ಅಂದ್ಕೊಂಡೆ, ಆದರೂ ಬಚಾವಾದ್ವಿ. ಅವ್ರ ನೆಕ್ಸ್ಟ್ ಮುಂದಿನ ವಿಡಿಯೋದಾಗ ನನ್ನ 3ನೇ ವ್ಲಾಗ್ ಹಾಕ್ತೀನಿ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋದಾಗ ಏನಾದರೂ ಮಿಸ್ಟೇಕ್ಸ್ ಇದ್ದು ಅಂದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.